ಇದ್ದಾರೆ. ಸೊ ನೀರನ್ನು ಮುಂದೆ ನಿಲ್ಲಿಸಿದಾಗಲಿ, ನೀರು ಕಡಿಮೆ ಆದಾಗಲಾಗಲಿ, ಟೈಲೆಂಟ್ಗೆ ಹೋದಾಗಲಾಗಲಿ ಈ ಕೆರೆಯಿಂದ ನೀರು ವಾಪಸ್ಸು ಕಾಲುವೆಗೆ ಬರಲ್ಲ ಒಂದು. ಮತ್ತು ಈ 46 ಏನಿದೆ 1932ರಲ್ಲಿ ಡ್ಯಾಮು ಕಂಪ್ಲೀಟ್ ಆಗಿರೋದು. ಅಲ್ಲಿಂದ ಇಲ್ಲಿವರೆಗೆ ಈ ಥರದ ಮಾಡರ್ನೈಸೇಷನ್ ಆಗಿಲ್ಲ. ಮಧ್ಯದಲ್ಲಿ ನಾಗೇಗೌಡರ ಕಾಲದಲ್ಲಿ ಸ್ವಲ್ಪ ವಲ್ಲರಬಲ್ ಅಂದರೆ ಎಲ್ಲೆಲ್ಲಿ ಡ್ಯಾಮೇಜ್ ಇದೆ ಅಲ್ಲಿ ಮಾತ್ರ ಒಂದಷ್ಟು ಮಾಡರ್ನೈಸೇಷನ್ ಆಗಿದೆ. ಈ 46 ಕಿಲೋಮೀಟ್ರು ನಮ್ಮ ದುರಾದೃಷ್ಟನೋ ಟೈಮ್ ಸರಿ ಇಲ್ವೋ ಗೊತ್ತಿಲ್ಲ, ಜನರಿಗೆ ನಾವು ತಿಳಿಸೋದ್ರಲ್ಲಿ ಫೇಲ್ ಆಗಿದ್ದೀವೋ ಅಥವಾ ವಿರೋಧ ಪಕ್ಷದವರು ನಮ್ಮನ್ನು ಟೀಕೆ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೋ ನನಗೆ ಅದು ಮುಖ್ಯ ಅಲ್ಲ. ನಮಗೆ ರಾಜಕಾರಣವೂ ಮುಖ್ಯ ಅಲ್ಲ. ಈ ಜಿಲ್ಲೆ ಜನಕ್ಕೆ, ಈ ಎಚ್.ಕೆ. ಜನಕ್ಕೆ ಶಾಶ್ವತವಾಗಿ ಒಳ್ಳೆಯದಾಗಬೇಕು. ನಮ್ಮನ್ನು ಬೈಕಳ್ಳಿ, ದೂರಲಿ, ಟೀಕೆ ಮಾಡಲಿ, ಅದ್ಯಾವುದಕ್ಕೂ ನಾವು ಹೆಚ್ಚು ಗಮನ ಕೊಡೋದು ಬೇಡ ಅಂತ ಶಾಸಕರು ನಾವು ತೀರ್ಮಾನ ತಗೊಂಡಿದ್ದೀವಿ. ಯಾಕೆಂದರೆ ಯಾವ್ಯಾವ ಕಾಲದಲ್ಲಿ ಏನೇನು ಆಗಬೇಕೋ ಅದು ಆಗದೇ ಇದ್ದರೆ ಮುಂದೆ ಭಾಳ ದಿವಸ ಸಮಸ್ಯೆ ಅನುಭವಿಸ್ತದೆ. ಈ 46 ಕಿಲೋಮೀಟ್ರ್ 0 to 46 ಇದೆಯಲ್ಲ, ಅದರಿಂದ ಮುಂದಕ್ಕೆ ಒಂದು 4-5 ಬ್ರಾಂಚ್ ಬರುತ್ತೆ. ಇದು ಮಾತ್ರ ಕಂಟಿನ್ಯೂಸ್ ಆಗಿ ಕೊಡುವಂಥದ್ದು. ಅದು ಯಾವಾಗ ಬೇಕಾದ್ರೂ ಆಪ್ ಆ್ಯಂಡ್ ಡೌನ್ ಮಾಡುತ್ತೆ. ಒಂದು ಕಾಲುವೆ ಕೊಟ್ಟು ಇನ್ನೊಂದು ಕಾಲುವೆ ಬಿಡುತ್ತೆ. ಅದು ಯಾವಾಗ ಬೇಕಾದ್ರೂ ಕೆಲಸ ಮಾಡ್ಬೋದು. ಈ 46 ಕಿಲೋಮೀಟ್ರನ್ನ ಮಾಡೋಕ್ಕಾಗಲ್ಲ. ಈ 46 ಕಿಲೋಮೀಟ್ರ್ನಲ್ಲಿ ಸಕ್ಸಸ್ ಆದರೆ ಮಳವಳ್ಳಿಗೂ ಹೋಗುತ್ತೆ, ಮದ್ದೂರಿಗೂ ಹೋಗುತ್ತೆ, ಕೊಪ್ಪಗೂ ಹೋಗುತ್ತೆ, ಎಲ್ಲ ಬ್ರಾಂಚ್ಗೂ ಹೋಗುತ್ತೆ. ಅದರಿಂದ ಇದ್ರ ಡೀಟೈಲು ಅರ್ಥ ಆದವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಆ ನೋವು ಅನುಭವಿಸ್ತಾ ಇರೋರು ನಾವು ಮಾತ್ರ. ಸೊ ನನಗೆ ಬೇಕಾಗಿರೋದು, ನಮ್ಮ ಶಾಸಕರಿಗೆ ಬೇಕಾಗಿರೋದು ಜನರಿಗೆ ಅನುಕೂಲ. ಜನರನ್ನ ತಪ್ಪಾಗಿ ಮಾಹಿತಿ ಕೊಟ್ಟು ಅವರನ್ನು ಟೀಕೆ ಮಾಡೋಕ್ಕೆ ಬಿಡ್ತಾರೋ ಅಥವಾ ಇವರು ರಾಜಕೀಯವಾಗಿ ಟೀಕೆ ಮಾಡ್ತಾರೋ ನಮ್ಮ ವಿರೋಧ ಪಕ್ಷದವರು ಮಾಡಲಿ. ಪಾಪ ಅವ್ರಿಗೆ ಈ ಜಿಲ್ಲೆ ಜನಕ್ಕೆ ಬದುಕಿಗಿಂತ ನಮ್ಮ ಮೇಲೆ ಟೀಕೆ ಮಾಡ್ಕೊಂಡು ರಾಜಕಾರಣ ಮಾಡೋದೇ ಮುಖ್ಯ. ಆದರೆ ನಾನೇನು ಮಾಡೋಕ್ಕಾಗುತ್ತೆ? ಆ ಪ್ರಶ್ನೆನೇ ಇಲ್ಲ, ತಡ ಆಗೋ ಪ್ರಶ್ನೆ ಇಲ್ಲ. ನಾಳೆ ಬೆಳಗ್ಗೆ ನೀರು ಬಿಡಬೇಕು ಅಂತ ತಯಾರದು. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಂದರೆ ನಾಳೆನೇ ಬಿಡ್ತೀವಿ. ಕಾಮಗಾರಿಗೂ ಇದಕ್ಕೂ ಸಂಬಂಧ ಇಲ್ಲ. ಆ ಥರದ್ದು ಏನೇ ಕಾಮಗಾರಿ ಇದ್ರೂ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಇನ್ನೇನಾದ್ರು ಇದ್ದರೆ ಸಣ್ಣ ಪುಟ್ಟದ್ದು 3 ದಿವಸದಲ್ಲೋ 4 ದಿವಸದಲ್ಲೋ 10 ದಿವಸದಲ್ಲೋ ನಾವು ಯಾವಾಗ ತೀರ್ಮಾನ ತಗೋತೀವಿ ಅಷ್ಟೊಳಗಡೆ ಮಾಡ್ಕೋಬೇಕು ಅಂತ ಹೇಳಿದ್ವಿ. ಕೆಲವು ಕಡೆ ನಾಲೆನ ಕಿರಿದಾಗಿ ಸೈಡ್ ವಾಲ್ ಬರುತ್ತಲ್ಲ, ಅದು ಕಿರಿದಾಗಿ ಮಾಡ್ತಾ ಇದ್ದಾರೆ ಅಂತ ಆರೋಪಗಳಿದೆ. ಡಿಸೈನ್ ಏನಿದೆ ಅದ್ರ ಪ್ರಕಾರ ಮಾಡ್ತಿದ್ದಾರೆ. ನನಗಿರೋ ರಿಪೋರ್ಟ್ ಪ್ರಕಾರ. ಸೊ ಡಬಲ್ ವಾಷಿಂಗ್ ಮನೆಗೂ ಹಾಕಲ್ಲ, ಡಬಲ್ ವಾಷಿಂಗ್ ಹಾಕ್ತಾರೆ. ಕ್ಯೂರಿಂಗ್ನ ಈಗ ಸೈಂಟಿಫಿಕ್ಕಾಗಿ ಹೊಸ ಇದ್ರ ಪ್ರಕಾರ ಕ್ಯೂರಿಂಗ್ ಮಾಡ್ತಾರೆ. ಸೊ ನನಗೆ ಈಗ ನಾನೇನೇ ಹೇಳಿದ್ರು ಆ ಕಾಂಟ್ರಾಕ್ಟ್ ಯಾರು ಅಂದರೆ ನಮ್ಮ ಕ್ಯಾಂಡಿಡೇಟ್ ಆಗಿದ್ದವರು ಅಂತಾರೆ. ಬಟ್ ಯಾರು ಬೇರೆ ಬುದ್ಧಿವಂತರ ಕೈಯಲ್ಲಿ ಇನ್ಸ್ಪೆಕ್ಷನ್ ಮಾಡಿಸ್ಲಿ, ಯಾರು ಟೀಕೆ ಮಾಡೋರು. ರೈತರಿಗೆ ತಪ್ಪು ಮಾಹಿತಿ ಕೊಡ್ತಕ್ಕಂಥದ್ದು ಬೇಡ. 100ಕ್ಕೆ 100% ಒಳ್ಳೆ ಕ್ವಾಲಿಟಿ ಕೆಲಸ ಆಗ್ತಾಯಿದೆ ಅನ್ನೋ ಮಾಹಿತಿ ಇದೆ. ಆದ್ರೂ ನಿಮ್ಮ ಜೊತೆನಲ್ಲೇ ಇವತ್ತು ವೀಕ್ಷಣೆ ಮಾಡ್ತಾರೆ. ಮೊನ್ನೆ ತಮ್ಮ ಸ್ನೇಹಿತರು ಕೇಂದ್ರ ಸಚಿವರು ಬಂದರು, ಹೇಳೋಣ ಸಾಯಂಕಾಲ ಸಭೆ ಮಾಡಿದ್ರು. ಅಧಿಕಾರಿಗಳು ಜಿಲ್ಲೆಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿಯೇ ನನ್ನ ಗುರಿ, ಟೀಕೆ ಟಿಪ್ಪಣಿಗಳಿಗೆ ಹೋಗಲ್ಲ ಅಂತ ಹೇಳಿದ್ದಾರೆ. ಒಳ್ಳೆಯದ, ನಾವು ಸಹಕಾರ ಹೇಗಿರುತ್ತೆ ಸರ್? ಪೂರ್ಣ ಇರುತ್ತೆ. ಈಗ ನಾವು ಈ ಜಿಲ್ಲೆನ ಭಾಳ ನಿರೀಕ್ಷೆ ಇಟ್ಟು ಅವರನ್ನು ದೊಡ್ಡ ಬಹುಮತದಿಂದ ಗೆಲ್ಲಿಸಿದ್ದಾರೆ. ಸೊ ಕೇಂದ್ರ ಸರ್ಕಾರದಿಂದ ಈ ರಾಜ್ಯಕ್ಕೆ, ನಮ್ಮ ಜಿಲ್ಲೆಯ MP ಮತ್ತು ಅವ್ರ ಮಂತ್ರಿ ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಅವರು ದೊಡ್ಡ ಖಾತೆ ಕೊಟ್ಟಿದ್ದಾರೆ. ಈಗ ಸೊ ಅವ್ರ ಕಡೆ ಹುಡುಗರು ನಮಗೂ ಕಾಂಟ್ಯಾಕ್ಟ್ ಇದ್ದಾರಲ್ಲ, ನಾವು ಜಿಲ್ಲೆಗೆ ಒಂದು 10,000 ಜನ ಇನ್ನೊಂದು ತಿಂಗಳೊಳಗಡೆ ಅಪಾಯಿಂಟ್ಮೆಂಟ್ ಕೊಡಿಸ್ಬಿಡ್ತೀವಿ ಕಣ ಅಂತ ನಮ್ಮ ಹುಡುಗರು ನೋಡೋಣ. ಬೇಕಾರೆ ನಾವು ಎಲ್ಲ ಫ್ಯಾಕ್ಟ್ರಿನೂ ಅವ್ರ ಕಂಟ್ರೋಲ್ ಬರುತ್ತೆ. HAL, BL ಇವೆಲ್ಲ ಒಂದು 10,000 ಜನಕ್ಕೆ ಪಟ್ಟಿ ಮಾಡ್ಸೋಕ್ಕೆ ಕೇಳೋರೆ. ಇಂಜಿನಿಯರು, ITA, BDA. ನಾವು ಅತ್ಯಂತ ಸಂತೋಷ ಪಡ್ತೀವಿ. ಯುವಕರಿಗೆ ಒಂದಷ್ಟು ಉದ್ಯೋಗ ಅವಕಾಶನ ಮಾಡ್ತೀವಿ ಅಂತಂದರೆ ನಮ್ಮಿಂದ ಏನಾದ್ರೂ ಸಣ್ಣ ಪುಟ್ಟದ್ದು ಸ್ಟೇಟ್ ಗೌರ್ಮೆಂಟಿಂದ ಆಗೋವಂಥದ್ದಿದ್ದರೆ ಅವರು ಲೆಟ್ರ್ ಬರೀಲಿ, ನಿಮ್ಮ ಮೂಲಕ ಹೇಳಿ, ನಾವು ಕೋಪ್ರೇಷನ್ ಕೊಡ್ತೀವಿ. ನಮಗೂ ಏನಾದ್ರು ಈ ಜಿಲ್ಲೆ ಒಳಗಡೆ ಅಭಿವೃದ್ಧಿ ವಿಚಾರದಲ್ಲಿ ಅವ್ರಿಗೆ ಮಾಡಬೇಕಾದ ಏನಾರು ಇದ್ದರೆ ನಾವು ಲೆಟ್ರ್ ಬರಿತೀವಿ, ನಿಮ್ಮ ಮೂಲಕನೂ ಹೇಳ್ತೀವಿ ಮಾಡಲಿ. ಚುನಾವಣೆ ಮುಗಿದೋಯ್ತು. ಚುನಾವಣೆ ಟೀಕೆ ಟಿಪ್ಪಣಿಗಳು, ಚುನಾವಣೆ ಪ್ರಚಾರ ಅವೆಲ್ಲ ಮುಗಿದೋಯ್ತು. ಈಗೇನಿದ್ರು ಅಭಿವೃದ್ಧಿ ಕಡೆ. ನಾನು ಚುನಾವಣೆನ
ವಿಮರ್ಶೆ ಮಾಡಲಿಕ್ಕೆ ಹೋಗಲ್ಲ, ಚುನಾವಣೆ ಫಲಿತಾಂಶವನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗಲ್ಲ. ನಮಗೆ ಗೆಲ್ಲಿಸಿ ಸರ್ಕಾರ, ರಾಜ್ಯ ಸರ್ಕಾರ ಬರಲಿಕ್ಕೆ ಕಾರಣಕರ್ತರು ಈ ರಾಜ್ಯದ ಜನ, ಜಿಲ್ಲೆ ಜನ. 7ಕ್ಕೆ 6 ಗೆಲ್ಲಿಸ್ಕೊಟ್ಟಿದ್ದಾರೆ. ಲೋಕಸಭಾ ಕ್ಷೇತ್ರದಲ್ಲಿ 8ಕ್ಕೆ 7 ಗೆಲ್ಲಿಸಿದ್ದಾರೆ. ನಾವು ಮೊನ್ನೆನೇ ನಮ್ಮೆಲ್ಲ ಶಾಸಕರು ಮೀಟಿಂಗ್ ಮಾಡಿದ್ದೀವಿ. ಸೊ ಸೀರಿಯಸ್ ಆಗಿ ಈ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ನಾವು ಏನು ಅಭಿವೃದ್ಧಿಗೆ ಗಮನ ಕೊಡಬೇಕು, ಸಾರ್ವಜನಿಕರಿಗೆ ಏನು ಸಮಸ್ಯೆಗೆ ಗಮನ ಕೊಡಬೇಕು, ಅದನ್ನು ರಾಜ್ಯ ಸರ್ಕಾರದ ಜೊತೆಲಿ ನಾವು ಮಾಡ್ತೀವಿ. ಸೊ